ಒಮ್ಮೆ ಬಡ ಬ್ರಾಹ್ಮಣ ಧರ್ಮರಾಯನಲ್ಲಿ ದಾನ ಕೇಳಲು ಬಂದ. ಧರ್ಮರಾಯನಲ್ಲಿ, ದೊರೆ, ದಯಮಾಡಿ ನನಗೆ ಒಂದು 100 ಚಿನ್ನದ ನಾಣ್ಯಗಳನ್ನ ಕೊಡಿಸಿ ಅಂತ ಬೇಡಿದ. ಧರ್ಮರಾಯ, ನಾಳೆ ಬಾ, ಕೊಡಿಸುತ್ತೇನೆ ಎಂದ. ಆ ಯಾಚಕ ತಲೆ ಆಡಿಸಿ ಏನನ್ನೂ ಹೇಳದೆ ಹಿಂತಿರುಗಿದ. ಇದನ್ನ ಧರ್ಮರಾಜನ ಪಕ್ಕದಲ್ಲೇ ಇದ್ದ ಭೀಮಸೇನ ನೋಡುತ್ತಿದ್ದ. ನಕ್ಕ. ಅಣ್ಣನಲ್ಲಿ ಏನನ್ನು ಹೇಳದೆ ಸಮೀಪದ ಬಾಗಿಲ ಬಳಿಯಲ್ಲೇ ಇದ್ದ ಹೆಬ್ಬೇರಿಯನ್ನ ಜೋರಾಗಿ ಬಡಿದ. ಅದು ವಿಜಯ ಕಾಲದಲ್ಲಿ ಬಡಿಯುವ ಹೆಬ್ಬೇರಿಯಾಗಿತ್ತು. ಧರ್ಮರಾಜನಿಗೆ ಹೆಬ್ಬೇರಿ ಬಡಿತ ಕೇಳಿಸಿತು. ಅಚ್ಚರಿಗೊಂಡ. ಹೆಬ್ಬೇರಿ ಬಡಿದದ್ದು ಭೀಮಸೇನ ಎಂದು ಕರೆಸಿ ಕಾರಣ ಕೇಳಿದ. ಭೀಮನು ಆಗ, ಅಣ್ಣ, ನನಗೀ ದಿನ ಬಹುಶ್ರೇಷ್ಠ ಗೆಲುವೊಂದು ಲಭಿಸಿದೆ. ಇಂಥ ವಿಜಯ ಜಗತ್ತಿನಲ್ಲೇ ಈ ತನಕ ಬೇರಾರಿಗೂ ಸಿಕ್ಕಿರಲಿಲ್ಲ. ಇಂದೆನಗೆ ಮೃತ್ಯುವಿನ ಮೇಲೆ ಒಂದು ದಿನದ ಗೆಲುವು ದೊರೆತಿದೆ ಅಂದ. ಧರ್ಮರಾಜನಿಗೆ ಅರ್ಥವಾಗಲಿಲ್ಲ. ಸಿಡುಕುತ್ತ ಭೀಮನಲ್ಲಿ, ಇದೇನು ಹುಚ್ಚು ಹುಚ್ಚಾಗಿ ಆಡುತ್ತಿರುವೆ? ನಮಗಾರಿಗೂ ಅರಿವಿಗೆ ಬಾರದಂತೆ ಯಾವ ಗೆಲುವು ಪಡೆದೆ? ಮನುಷ್ಯನು ಮೃತ್ಯುವನ್ನು ಗಳಿಗೆ ಕಾಲಕ್ಕೂ ಗೆಲ್ಲಲಾರ. ಅದನ್ನು ಬಂದಿತೆಂತು ಅರಿವು ನಿನಗೆ ಹೇಗೆ ಅನಿಸಿತು ಅಂದ. ಧರ್ಮರಾಯನ ಮಾತಿಗೆ ಭೀಮಸೇನ ನಗುತ್ತಾ, ಅಣ್ಣ, ನೀನು ಆ ಯಾಚಕನಿಗೆ ಆತ ಬೇಡಿದ್ದನ್ನ ನಾಳೆ ಕೊಡುವೆ, ಬಾ ನಾಳೆ ಎಂದು ಹೇಳಿ ಕಳಿಸಿದೆ. ಅಂದರೆ ನೀನು ನಾಳೆಯವರೆಗೂ ಬದುಕಿರುವುದು ಖಚಿತವಾಯಿತು ಎಂದಾಯಿತಲ್ಲವೇ? ಮೃತ್ಯುವಿನ ಮೇಲೆ ಒಂದು ದಿನದ ಗೆಲುವು ಸಾಮಾನ್ಯ ಮಾತೆ. ಇದಕ್ಕಿಂತಲೂ ಪರಮ ಶ್ರೇಷ್ಠ ಗೆಲುವು ಈ ಜಗತ್ತಿನಲ್ಲಿ ಬೇರಾವುದಿದೆ ಎಂದನು. ಧರ್ಮರಾಯನಿಗೆ ಭೀಮಸೇನನ ಮಾತಿನ ಮರ್ಮ ಅರಿವಾಯಿತು. ತನ್ನಲ್ಲೇ ನಾಚಿದ. ಶ್ರೀಹರಿ ಕೊಟ್ಟದ್ದನ್ನು ಕೊಡಲು ನಾನೇಕೆ ಹಿಂಜರಿಯಬೇಕೆಂದು ತಳಮಳಗೊಂಡ. ತಕ್ಷಣ ಹಿಂದಿರುಗಿ ಹೋಗುತ್ತಿದ್ದ ಆ ಯಾಚಕನನ್ನ ಕರೆಸಿ ಆತನಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆತನ ಬಡತನವನ್ನ ನೀಗಿಸಲು ಸಹಾಯ ಮಾಡಿದ. ಆಗಲೇ ಕೊಟ್ಟು ಕಳಿಸಿದ. ಮನದಲ್ಲೇ ಕೃಷ್ಣಾರ್ಪಣವಾಯಿತೆಂದು ಬೀಗಿದ.